ನಮಸ್ತೆ. ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತ. ತುಪ್ಪ ತಿಂದರೆ ದಪ್ಪಗಾಗ್ತಾರೆ, ಕೊಲೆಸ್ಟ್ರಾಲ್ ಹೆಚ್ಚಗಾಗುತ್ತೆ, ಹೀಗೆ ಹಲವಾರು ವಿಷಯ ಕೇಳಿರ್ತೀರ. ಆದರೆ ಅದೇ ತುಪ್ಪ ನಿಮ್ಮ ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ, ಜಾಯಿಂಟ್ ಪೇಯ್ನ್, ನಿದ್ರಾಹೀನತೆ ಹೀಗೆ ಹಲವಾರು ರೋಗಗಳನ್ನು ಸರಿಪಡಿಸುತ್ತದೆ ಅಂದರೆ ನಂಬ್ತೀರಾ? ತುಪ್ಪಕ್ಕೆ ಅಂತಹ ಶಕ್ತಿ ಇದೆ. ಅಂತಹ ಶಕ್ತಿಯನ್ನು ತುಪ್ಪ ಹೊಂದಿದೆ. ಇದನ್ನು ಆಯುರ್ವೇದದಲ್ಲಿ ಅಮೃತಕ್ಕೆ ಹೋಲಿಸಿದ್ದಾರೆ. ಇದು ನೀವು ಬಳಸುವ ಕೆಮಿಕಲ್ ಇರುವ ರಿಫೈನ್ಡ್ ಆಯಿಲ್ಗಿಂತ ಬಹಳ ಆರೋಗ್ಯಕರ. ಇವಾಗ ಬಹಳಷ್ಟು ಜನರು ತುಪ್ಪದ ಮಹತ್ವ ತಿಳಿದು ಬಳಕೆಯನ್ನು ಆರಂಭಿಸಿದ್ದಾರೆ. ತುಪ್ಪ ಪ್ರತಿದಿನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿದರೆ ಉತ್ತಮ ಲಾಭ, ಆರೋಗ್ಯ ಲಾಭ ನಿಮ್ಮದಾಗುತ್ತದೆ. ನಿಮಗೆ ಗೊತ್ತಾ, ಕೆಲವೊಂದು ಸಮಸ್ಯೆಗಳನ್ನು ಮನೆಯಲ್ಲೇ ಇರುವ ತುಪ್ಪದಿಂದ ಸರಿಪಡಿಸಿಕೊಳ್ಳಬಹುದು. ಬನ್ನಿ ಹಾಗಾದರೆ ಯಾವ ಸಮಸ್ಯೆಗೆ ತುಪ್ಪವನ್ನು ಯಾವಾಗ ಹೇಗೆ ಸೇವಿಸಬೇಕು, ಹೇಗೆ ಬಳಕೆ ಮಾಡಬೇಕು ಎಂದು ತಿಳಿಯೋಣ. ಮಲಬದ್ಧತೆ, ಕಾನ್ಸ್ಟಿಪೇಷನ್, ಗ್ಯಾಸ್ ಈ ಸಮಸ್ಯೆಯಿಂದ ಬಳಲುತ್ತಿದ್ದರೆ ತುಪ್ಪ ತಿಂದರೆ ಬಹಳ ಆರಾಮ ದೊರೆಯುತ್ತದೆ. ತುಪ್ಪ ಒಂದು ನ್ಯಾಚುರಲ್ ಲೂಬ್ರಿಕೆಂಟ್. ಇದರಿಂದ ಹೊಟ್ಟೆಯನ್ನು ಸ್ವಚ್ಛಗೊಳಿಸಿ ಸುಲಭವಾಗಿ ಮಲವಿಸರ್ಜನೆಗೆ ಸಹಾಯ ಮಾಡುತ್ತದೆ. ಹಾಗೆ ಗ್ಯಾಸ್ ಸಮಸ್ಯೆ ಇದ್ದರೆ ಇದರ ಸೇವನೆಯಿಂದ ಹೊಟ್ಟೆ ಉಬ್ಬರ ಕಡಿಮೆ ಆಗುತ್ತದೆ. ಹಾಗಿದ್ರೆ ಹೇಗೆ ಇದರ ಸೇವನೆ ಮಾಡಬೇಕು? ಬೆಳಗ್ಗೆ ಖಾಲಿ ಹೊಟ್ಟೆಗೆ ಉಗುರು ಬೆಚ್ಚಗಿನ ನೀರಿಗೆ 1 ಚಮಚ ತುಪ್ಪ ಸೇರಿಸಿ ಕುಡಿಯಿರಿ. ಸತತವಾಗಿ 7 ದಿನ ಮಾಡಿ ಸಾಕು. ನಿಮ್ಮ ಮಲಬದ್ಧತೆ ಸಮಸ್ಯೆ ಹಾಗೂ ಗ್ಯಾಸ್ ಸಮಸ್ಯೆಯಿಂದ ಆರಾಮ ದೊರೆಯುತ್ತದೆ. ಗಂಟಲು ನೋವು, ಕಫ, ಒಣಕೆಮ್ಮು ಇದ್ದರೆ 1 ಚಮಚ ತುಪ್ಪಕ್ಕೆ 1 ಚಿಟಿಕೆ ಕಾಳುಮೆಣಸಿನ ಪುಡಿ, 1 ಚಿಟಿಕೆ ಅರಿಶಿಣವನ್ನು ಸೇರಿಸಿ ನಿಧಾನ ಉರಿಯಲ್ಲಿ ಬಿಸಿ ಮಾಡಿ ನಂತರ ತಣ್ಣಗಾದ ನಂತರ ಇದನ್ನು ಸೇವಿಸಬೇಕು. ಕಾಳುಮೆಣಸಿನಲ್ಲಿ ಪೆಪರಿನ್ ಇದೆ. ಇದು ಇನ್ಫೆಕ್ಷನನ್ನು ಕಡಿಮೆ ಮಾಡುತ್ತದೆ. ಅರಿಶಿಣದಲ್ಲಿ ಕರ್ಕ್ಯೂಮಿನ್ ಇದೆ. ಇದು ಇನ್ಫ್ಲಮೇಷನನ್ನು ಕಡಿಮೆ ಮಾಡುತ್ತದೆ. ತುಪ್ಪ ಇವೆರಡನ್ನು ಬಾಡಿಗೆ ಅಬ್ಸರ್ವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತದೆ. ಅಸಿಡಿಟಿ, ಹೊಟ್ಟೆ ಉಬ್ಬರ, ಎದೆ ಉರಿ, ಹುಳಿತೇಗು ಇದನ್ನು ಕೂಡ ತುಪ್ಪದಿಂದ ಸರಿಪಡಿಸ್ಕೊಳ್ಬೋದು. ತುಪ್ಪ ನಮ್ಮ ಹೊಟ್ಟೆ ಒಳಗೆ ಒಂದು ಪದರನ ಕ್ರಿಯೇಟ್ ಮಾಡುತ್ತದೆ. ಇದರಿಂದ ಹೊಟ್ಟೆ ಆ್ಯಸಿಡ್ನಿಂದ ಆಗುವಂತಹ ತೊಂದರೆ ಇದು ಕಡಿಮೆ ಮಾಡುತ್ತೆ. ಇನ್ನು ಆಯುರ್ವೇದದಲ್ಲಿ ತುಪ್ಪವನ್ನು ಪಿತ್ತಶಮಕ ಎಂದು ಕರೆಯಲಾಗುತ್ತದೆ. ಇದು ಪಿತ್ತ ದೋಷವನ್ನು ಶಾಂತಗೊಳಿಸುತ್ತದೆ. ರಾತ್ರಿ ಮಲಗುವ ಮೊದಲು ಬಿಸಿ ಹಾಲಿಗೆ 1 ಚಮಚ ತುಪ್ಪವನ್ನು ಸೇರಿಸಿ ಕುಡಿಯಿರಿ. ಇದರಿಂದ ಅಸಿಡಿಟಿಯಿಂದ ತುಂಬಾ ಆರಾಮ ದೊರೆಯುತ್ತದೆ. ಜಾಯಿಂಟ್ ಪೇಯ್ನ್, ಕೆಲವರಿಗೆ ಬೆಳಗ್ಗೆ ಎದ್ದ ತಕ್ಷಣ ಮೊಣಕಾಲು ನೋವು, ಹಾಗೆ ನಡೆಯುವುದಕ್ಕೂ ಕಷ್ಟ ಅನ್ನೋರು ತುಪ್ಪವನ್ನು ಹೀಗೆ ಸೇವಿಸಿ. ಜಾಯಿಂಟ್ಗಳಲ್ಲಿ ಲೂಬ್ರಿಕೇಷನ್ ಕಡಿಮೆ ಆದರೆ ಈ ಸಮಸ್ಯೆ ಎದುರಾಗುತ್ತೆ. ತುಪ್ಪ ಒಳಗಿನಿಂದ ಜಾಯಿಂಟ್ಗಳಿಗೆ ಲೂಬ್ರಿಕೇಷನನ್ನು ಒದಗಿಸುತ್ತದೆ. ವಾತದೋಷ ನಿವಾರಣೆ ಮಾಡುತ್ತದೆ. ವಾತದೋಷದ ಕಾರಣದಿಂದನೇ ನೋವು ಪದೇ ಪದೇ ಹೆಚ್ಚಾಗ್ತಾ ಇರುತ್ತೆ. ಇದು ವಾತದೋಷವನ್ನು ಕಡಿಮೆ ಮಾಡುತ್ತೆ. ಇನ್ನು ಬೆಳಗ್ಗೆ ಖಾಲಿ ಹೊಟ್ಟೆಗೆ 1 ಚಮಚ ತುಪ್ಪವನ್ನು 1 ಲೋಟ ಬಿಸಿ ನೀರಿಗೆ ಹಾಕಿ ಕುಡಿಯಿರಿ. ಇದರಿಂದ ಬಹಳ ಆರಾಮ ದೊರೆಯುತ್ತದೆ. 21 ದಿನ ನೀವು ಸತತವಾಗಿ ಇದನ್ನು ಕುಡಿಬೇಕು. 21 ದಿನಗಳಲ್ಲಿ ನಿಮಗೆ ಇಂಪ್ರೂವ್ಮೆಂಟ್ ಕಾಣಿಸೋದಕ್ಕೆ ಶುರುವಾಗುತ್ತೆ. ಅದನ್ನು ಮುಂದುವರಿಸಿದ್ರೂ ಕೂಡ ಏನೂ ತೊಂದರೆ ಇಲ್ಲ. ಇದರಿಂದ ನಿಮಗೆ ಆರೋಗ್ಯ ಲಾಭ ಇನ್ನೂ ಹೆಚ್ಚಾಗುತ್ತೆ. ಮುಂದೆ ಯಾವುದೇ ಕಾರಣಕ್ಕೂ ಮೂಳೆಗಳ ಸವೆತ, ಜಾಯಿಂಟ್ ಪೇಯ್ನ್ ಕಾಣಿಸೋದಿಲ್ಲ. ಹಾರ್ಮೋನಲ್ ಇನ್ಬ್ಯಾಲೆನ್ಸ್ಗೆ ಉತ್ತಮ. ಮಹಿಳೆಯರಿಗೆ ಪಿರಿಯಡ್ ಸಮಯದಲ್ಲಿ ಕಾಣಿಸುವ ಬ್ಲೋಟಿಂಗ್, ಹೊಟ್ಟೆ ನೋವಿಗೆ ತುಪ್ಪ ಬಹಳ ಉತ್ತಮ. ಇದು ಹಾರ್ಮೋನನ್ನು ಬ್ಯಾಲೆನ್ಸ್ ಆಗಿಡುತ್ತೆ. ಇದನ್ನು ಏನು ಮಾಡಬೇಕು? ಪ್ರತಿದಿನ ಊಟದಲ್ಲಿ 1 ಚಮಚ ತುಪ್ಪವನ್ನು ಸೇರಿಸಿ ಊಟವನ್ನು ಮಾಡಿ. ಇದರಿಂದ ನಿಮಗೆ ತುಂಬಾ ಆರಾಮ ದೊರೆಯುತ್ತೆ. ಇವೆಲ್ಲವೂ ಮುಖ್ಯ ಆರೋಗ್ಯ ಸಮಸ್ಯೆಗಳು. ಇವೆಲ್ಲವನ್ನು ಸರಿಪಡಿಸ್ಕೊಂಡ್ರೆ ರೋಗದಿಂದ ಗೆದ್ದ ಹಾಗೆ ಅಂತಲೇ ಹೇಳ್ಬೋದು. ಇವೆಲ್ಲ ಸಮಸ್ಯೆಯನ್ನು 1 ಚಮಚ ತುಪ್ಪದಿಂದ ಸರಿಪಡಿಸ್ಕೊಳ್ಬೋದು. ಆದ್ದರಿಂದ ಪ್ರತಿದಿನ ತುಪ್ಪನ ಸೇವಿಸೋದನ್ನು ಮರಿಬೇಡಿ. ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ಇನ್ನೂ ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.